ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ವೆಲ್ಕಮ್ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಾಸ್ಟ್ ಶ್ರಾವಣ ಶುಕ್ರವಾರ ನೋಡಿರಿ, ಶುಕ್ರ ಗೌರಿ ಪೂಜೆ. ಇವತ್ತು ಅದಕ್ಕೆ ಹೋಳ್ಗೆ ಮಾಡ್ಬೇಕಂತ ಅದಕ್ಕೆ ಅಲ್ಲಿ ಬ್ಯಾಳಿ ಕುದಿಯೋಕೆ ಹಾಕ್ಯಾನಿ. ಬ್ಯಾಳಿ ಕುದ್ದಾವ ಸೀಟಿ ಆಗೈತಿ. ಇಲ್ಲಿ ಅನ್ನ ಮಾಡಿದೇನೆ ರೀ. ಇದು ಬದ್ನಿಕಾಯಿ ಪಲ್ಯಕ್ಕಿಟ್ಟನೆ. ಮತ್ತು ದೇವಿಗೆ ಕೋಸಂಬರಿ ಮಾಡ್ಬೇಕಲ್ರಿ, ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ನೀರಾಗ ಹಾಕಿದ್ದೇನೆ. ಮತ್ತು ಅಲ್ಲಿ ಹೆಸರು ಬೇಳೆ ಹಾಕಿದ್ದೇನೆ ರೀ ನೆನೆಯಾಕ. ಇದು ಟೊಮೆಟೊ ಕಟ್ ಮಾಡಿಟ್ಟೇನೆ. ಇದಕ್ಕೆ ಇದು ಹೋಳ್ಗೆ ಹಿಟ್ಟು ನಾದಿಟ್ಟೇನೆ ನೋಡ್ರಿ. ಇನ್ನು ಬ್ಯಾಳಿ ಕುದ್ದಾವ ಆಲ್ರೆಡಿ. ಅದಕ್ಕೆ ಬೆಲ್ಲ ಕುಡಿಸ್ಕೋಬೇಕು. ಮತ್ತು ಬದ್ನಿಕಾಯಿ ಪಲ್ಯನೂ ಕುದಿಯಾತೈತಿ. ಹೋಳ್ಗೆ ಅಷ್ಟು ಮಾಡ್ಬೇಕು. ಕೋಸಂಬರಿ ಮಾಡ್ಬೇಕ್ರಿ. ಮತ್ತು ಅನ್ನದೊಳಗನ ಪುಳಿಯೋಗರೆ ಮತ್ತು ಲೆಮನ್ ರೈಸ್ ಮಾಡ್ಬೇಕನ್ನೋದೇನು ರೀ ನೀವು ಅದೇ ದೇವಿಗೆ. ಮತ್ತು ನೋಡೋಣ್ರಿ ಪೂಜೆ ಹೆಂಗೆ ಆಕತ್ತಂತೆ. ಪೂಜಾ ಶೇರ್ ಮಾಡ್ಕೋಬೇಕಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ದೇವಿ ಒಳ್ಳೇದು ಮಾಡ್ತಾಳೆ ಅನ್ನೋದೊಂದು ಭರವಸೆ ಮ್ಯಾಗ ವಿಡಿಯೋ ಸ್ಟಾರ್ಟ್ ಮಾಡೇನಿ ನೋಡ್ರಿ. ಮತ್ತು ಅಂದರೆ ಕೆಲವೊಂದಷ್ಟು ಜನ ಈಗ 2ನೇ ವಾರನ ವರಮಹಾಲಕ್ಷ್ಮಿ ಅಂತ ಹೇಳಿ ಮಾಡ್ಯಾರಲ್ರಿ, ಅವ್ರು ಈ ವಾರ ಸಿಂಪಲ್ ಮಾಡ್ತಾರೆ ಅನ್ಕೋತೀನಿ ನಾನು. ಮತ್ತು ನಮ್ಮದೆಲ್ಲ 4ನೇ ವಾರನ ಗ್ರ್ಯಾಂಡ್ ಇರ್ತೈತೆ ನೋಡ್ರಿ. ಮತ್ತು ಪೂಜಾ ನೋಡೋಣ ಆಮ್ಯಾಗ ಹೆಂಗೆ ಆಗೈತೆ ಅಂತೈತೆ. ಅಡುಗೆ ಎಲ್ಲ ಆಯ್ತು ನೋಡ್ರಿ. ಈಗ ಹೋಳ್ಗೆ ಮಾಡಕತ್ತಿತ್ತ ನೀವು ಅದಕ್ಕೆ ಅದನ್ನ ಒಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡ್ರಾತಂತೇಳಿ ಕ್ಲಿಪ್ಪಿಂಗ್ ತೊಗೊಂಡು ಮಮ್ಮಿ ಉಳಿ ತುಂಬ ಕೊಡಕತ್ತಿದ್ರೆ ಇಲ್ಲೇ. ಈಗ ಎಲ್ಲ ಆಗೈತೆ ನೋಡ್ರಿ. ಅಡುಗೆ ಪುಳಿಯೋಗರೆ ಮತ್ತು ಲೆಮನ್ ರೈಸ್, ಹೋಳ್ಗೆ, ಬಿಳಿ ಅನ್ನ, ಬದ್ನಿಕಾಯಿ ಪಲ್ಯ ಮತ್ತು ಕೋಸಂಬರಿ ಇಷ್ಟ ಐತ್ರಿ. ನೀವು ಅದು ಫಸ್ಟನ ದೇವಿ ಎಲ್ಲ ಕುಂಡ್ರಿಸೆ ಸೀರೆದು ಎಲ್ಲ ಉಡ್ಸಿದ್ದೀನಿ ರೀ ನಾನು. ಉಡಿಸಿ ಮತ್ತು ಇದನ್ನದು ಪೂಜಾದು ಎಲ್ಲ ಮುಗಿಸಿದ್ನಿ. ನೈವೇದ್ಯನ ಲೇಟ್ ಆತಲ್ಲ, ಅದಕ್ಕೆ ಮತ್ತೊಂದು ಸತಿ ದೇವ್ರ ಮುಂದೆ ದೀಪದು ಹಚ್ಚಿಕ್ಯಾರ ನೈವೇದ್ಯ ಮಾಡಿ ಇದನ್ನು ಮಾಡತ್ತೇನೆ ನೋಡ್ರಿ. ನಾನು ಕುಂಡ್ರಿಸಿದ್ನಿ ದೇವ್ರ. ಮತ್ತು ಹೆಂಗಾಗಿತ್ತು ಹೇಳ್ರಿ ನಮ್ಮ ಮನೆಯದು ಶುಕ್ರ ಗೌರಿ ಈ ವರ್ಷದ. ಮನ್ಸಿಗೆ ಖುಷಿ ಅನ್ನಿಸ್ತಾ ಪೂಜೆ ಮಾಡಿ ಚಂದ ಅನ್ಸಾಕತ್ತಿತ್ತು ರೀ. ಅದು ದೇವ್ರ ಕುಂಡ್ರಸಂತ್ಲೇನ ಒಂಥರ ಈ ಥರ ಫೀಲ್ ಬರಾಕತ್ತಿತ್ತು, ಚಂದ ಅನ್ಸಾಕತ್ತಿತ್ತು. ಅದಕ್ಕೆ ಮತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ. ಪೂಜೆ ಗೌರಿ ಹೆಂಗೆ ಅನ್ಸಾಕತ್ತಾಳ ಅಂತ ಏಕ್ಯಾರ ಕಮೆಂಟ್ ಮಾಡಿರಿ. ಮತ್ತು ಈಗ ನೆಕ್ಸ್ಟ್ ವೀಡಿಯೋ ನಮ್ಮ ಮನೆ ಮುಂದೆ ಏನು ಕಾಣಿಸ್ತೈತೆ ಹಾಕ್ಯಾರಿ ನೋಡ್ರಿ. ಇದು ನಮ್ಮ ಊರಿಂದ ಫುಲ್ ಇದಾಗಿ ಉಬ್ಬು ಹದೈತೆ ಅಂತಾರಲ್ಲ, ಹಂಗೆ ಹೆಚ್ಚಿನ ನೀರು ಹೋಗತೈತಂತ್ರಿ. ಅಷ್ಟು ತುಂಬೈತಿ ಈ ವರ್ಷದ ಮಳೆಗೆ. ಮತ್ತು ತೆಪ್ಪನೂ ಬಿಟ್ಟಾರಂತ್ರಿ. ಅಂದರೆ ಕೆರೆ ತುಂಬಿದ್ರೆ ತೆಪ್ಪ ಅಂತೇಳಿ ಬಿಡ್ತಾರಲ್ರಿ ನಮ್ಮ ಸೈಡ್. ಹಂಗೆ ಇದನ್ನ ಯಾರೋ ಒಬ್ರು ಇದು ಸ್ಟೇಟಸ್ ಹಾಕಿದ್ರೆ ನಮ್ಮ ತಮ್ಮನ ಫೋನ್ಯಾಗ. ಅದನ್ನ ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ರಾತಂತ ಹೇಳ್ಕ್ಯಾರ. ಹಿಂಗೈತೆ ನೋಡ್ರಿ ಕೆರೆ ಇದನ್ನೇ ಸುತ್ತಮುತ್ತ ನೇಚರ. ಮತ್ತು ಹೆಂಗೆ ಅನ್ನಿಸ್ತು ಹೇಳ್ರಿ ಇವತ್ತಿನ ವ್ಲಾಗ್. ಸಿಂಪಲ್ ಪೂಜಾದ್ದನ ವ್ಲಾಗ್ ಇತ್ತು. ಅದನ್ನ ಅಷ್ಟ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ನಿ. ಅದನ್ನಷ್ಟ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ರೀ. ಹೆಂಗೆ ಅನ್ನಿಸ್ತು ನಮ್ಮ ಮನೆಗೆ ಅವ್ರಿಗೆ ಹೆಂಗೆ ಅನಿಸಿಲ್ಲ ಅಂತ ಹೇಳ್ಕ್ಯಾರ ಇನ್ನೊಮ್ಮೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ಮ್ಯಾಗ ಬರೀ ಏನಾದರೂ ಒಂದು ರೆಸಿಪಿ ಮತ್ತು ಹೆಣ್ಕಿದಷ್ಟು ವೀಡಿಯೋಸ್ ಬರ್ತಾವೆ ರೀ, ಕಂಟಿನ್ಯೂ ಬರ್ತಾವೆ. ಇನ್ಮ್ಯಾಗ ಹೆಣ್ಕಿದಷ್ಟು ಹಾಕಿದ್ರೆ ಆಯ್ತು. ಮತ್ತು ಏನಾದರೂ ಹಂಗೆ ಸಿಂಪಲ್ ರೆಸಿಪೀಸ್ ನಾನು ಸಿಂಪಲ್ಲೇ ಇರ್ತಾವೆ. ಡೈಲಿ ಲೈಫ್ ಒಳಗೆ ನಾವೇನು ಭಾಳ ಇದ್ರು ರೆಸಿಪೀಸ್ ಎಲ್ಲ ಮಾಡೋಕ್ಕೆ ಹೋಗಲ್ರಿ. ಮತ್ತು ರೆಸಿಪಿ ಚಾನಲನ ಆದ್ರೆ ಅದಕ್ಕೆ ಸಪ್ರೇಟ್ ಬೇರೆ ಬೇರೆ ರೆಸಿಪಿ ಮಾಡುವಂಥದ್ದು ಅವಶ್ಯ ಇರ್ತೈತಿ. ಮತ್ತು ನಾವಂತ ಏನು ಇದು ರೆಸಿಪಿ ಚಾನಲೂ ಅಲ್ಲಲ್ಲ. ಹಿಂಗಾಗಿ ಡೈಲಿ ನಮ್ಮ ಲೈಫ್ ಒಳಗೆ ನಾವು ಏನು ಸಿಂಪಲ್ ಇದಿರ್ತಾವಲ್ಲ ಅವ ವಿಡಿಯೋಸ್ ಅಂದ್ರೆ ರೆಸಿಪಿ ಇದಿರ್ತಾವ್ರಿ. ಮತ್ತು ಹಿಂಗೆ ನೀವು ಸಪೋರ್ಟ್ ಮಾಡ್ತೀರಿ ಪ್ರತಿಯೊಬ್ಬರು ಅಂತ ಹೇಳ್ಕ್ಯಾರ ಅಂದ್ಕೊಂಡೇನಿ ರೀ. ವ್ಲಾಗ್ ಅಂತ ಇಲ್ಲ, ವ್ಲಾಗ್ ಸ್ಟಾಪ್ ಮಾಡಿದ್ದೀನಿ. ವ್ಲಾಗ್ ಅಂತ ಡೈಲಿ ರೂಟೀನ್ ಆ ಥರ ಎಲ್ಲ ವ್ಲಾಗ್ ಬರೋಂಗಿಲ್ಲ. ಮತ್ತು ಇವಾಗ ಹೆಣ್ಕಿವ ವಿಡಿಯೋಸ್ ಮತ್ತು ಏನಾದರೂ ತೋರಿಸಿದ್ರೆ ಹಂಗೆ ಒಂದೊಂದು ಸಿಂಪಲ್ ರೆಸಿಪಿ ತೋರಿಸ್ಕೊತ ಹೋಗ್ತೇನೆ ರೀ. ಮತ್ತು ನಿಮ್ಮ ಸಪೋರ್ಟ್ ಆವಾಗೂ ಹಿಂಗೆ ಇರಲಿ ಅಂತೇಳಿ ಹಿಂಗೆ ಇರ್ತೈತೆ ಅಂತ ಹೇಳ್ಕ್ಯಾರ ಅಂದ್ಕೊಂಡೇನು ನೋಡಿರಿ. ಅಷ್ಟೇ ನೋಡಿರಿ. ಮತ್ತೇನಿಲ್ಲ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ. ಬಾಯ್.